ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಓಕೆ, ಪರವಾಗಿಲ್ಲ, ಸುಮಾರಾಗಿದ್ದೀನಿ. ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಆಗಿತ್ತು. ಹೆಲ್ತ್ ಇಶ್ಯೂ ಅಂತಂದರೆ ಇದ್ದಕ್ಕಿದ್ದಾಗೆ ಚೆನ್ನಾಗಿದೆ ಅವಳಿಗೆ ಸುಮ್ಮನೆ ಸುಸ್ತಾಗೋದು, ಬೆವರೋದು, ನಾಲ್ಗೆಲ್ಲ ಬೆಂಡಾಗೋದು, ಈ ರೀತಿ ಎಲ್ಲ ಆಗ್ತಾಯಿತ್ತು. ನಾನು ಹಾಸ್ಪಿಟಲ್ಗೆ ತೋರಿಸೋಣ, ನೋಡೋಣ, ಈ ಥರ ಆಗುತ್ತೆ, ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಮತ್ತು ನಾನು ದೇವಸ್ಥಾನ ಎಲ್ಲ ಹೋಗಿದ್ದು ಬಂದೆ ಅಲ್ವ, ಧರ್ಮಸ್ಥಳ, ಅಲ್ಲೆಲ್ಲ ಹೋಗಿ ಬಂದೆ. ಊಟ ಸರಿ ಇರಲಿಲ್ಲ ಒಂದು 2 ದಿನ, ಅದರಿಂದ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅದರಿಂದ ಹಿಂಗಾಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ. ಆದರೆ ಆಮೇಲೆ ನನಗೆ ಹುಷಾರೇ ಆಗಲಿಲ್ಲ. ಒಂದು ಸರಿ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಕೊಬರೋಣ, ಮೋಸ್ಟ್ಲಿ ಬಿ ಪಿ ಹೈ ಆಗಿರುತ್ತೆ, ಲೋ ಆಗಿರುತ್ತೆ ಅಂತ ಅನಿಸ್ತಾಯಿತ್ತು ನನಗೆ. ಯಾಕೆ ನನಗೆ ಆಗ್ತಾಯಿರೋದು ನೋಡ್ಬಿಟ್ಟು ನನಗೆ ಅನ್ನಿಸ್ತಾಯಿತ್ತು. ಆಮೇಲೆ ಹೋಗ್ಬಿಟ್ಟು ನಾನು ಚೆಕ್ ಮಾಡಿಸ್ದೆ, ಏನಾಗಿದೆ ನೋಡೋಣ ಇರಪ್ಪ ಅಂತ ಹೇಳ್ಬಿಟ್ಟು. ಅವರು ಹೋದ ತಕ್ಷಣ ಈ ಥರ ಎಲ್ಲ ಆಗ್ತಿದೆ ಅಂತ ಹೇಳಿದ ನಂತರನೇ ಡಾಕ್ಟ್ರ್ ಹೇಳಿದ್ರು ಜ್ವರ ಇದೆಯಾ ಅಂತ. ಮೊದಲು ಚೆಕ್ ಮಾಡಿದ್ರು. ಚೆಕ್ ಮಾಡಿಬಿಟ್ಟು ಜ್ವರ ಇಲ್ಲ, ಏನಕ್ಕೆ ಈ ಥರ ಆಗುತ್ತೆ, ಈ ಥರ ನೀವು ಹೇಳ್ತಾ ಇರೋ ಸಿಮ್ಟಮಿಗೆ ಜ್ವರ ಇದ್ದರೆ ಮಾತ್ರ ಆಗೋದು, ಇಲ್ಲ ಅಂದರೆ ಏನಕ್ಕಾಗುತ್ತೆ ಅಂದ್ಬಿಟ್ಟು ಒಂದು ಸರಿ ಬಿ ಪಿ ಮತ್ತು ಬ್ಲಡ್ ಎಲ್ಲ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ರು. ಬಿ ಪಿ ಚೆಕ್ ಮಾಡಿದ್ರು, ಬಿ ಪಿ ನಾರ್ಮಲ್ ಇತ್ತು. ಶುಗರ್ ಚೆಕ್ ಮಾಡಿದ್ರು. ಶುಗರು ಅಂದರೆ ನಾನು ಆಲ್ರೆಡಿ ತಿಂಡಿ ಮಾಡ್ಕೊಂಡು ಹೋಗಿದ್ದೆ. ತಿಂಡಿ ಮಾಡ್ಕೊಂಡು ಹೋಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ತೋರ್ತವ್ರಿಗೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಶುಗರ್ ಲೆವೆಲ್ಲು ಜಾಸ್ತಿ ತೋರಿಸ್ತಾ ಇದೆ. ಮತ್ತು ಇನ್ನೊಂದು ಸರಿ ಬ್ಲಡ್ ಚೆಕಪ್ ಮಾಡಿಸಿ ಅಂದ್ಬಿಟ್ಟು ಬೇರೆ ಥರ ಕೊಲೆಸ್ಟ್ರಾಲು, ಬ್ಲಡ್ 3 ತಿಂಗಳು ಅವರೇಜು ಎಲ್ಲ ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ರು. ಸರಿ ಆಯಿತು, ಬ್ಲಡ್ ಚೆಕಪ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಬ್ಲಡ್ ಚೆಕಪ್ ಮಾಡಿಸ್ದೆ. ಬ್ಲಡ್ ಚೆಕಪ್ ಮಾಡಿಸ್ಮೇಲೆ ಗೊತ್ತಾಯಿತು ಸ್ವಲ್ಪ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ. ಅಂದರೆ ನನಗೆ ಶುಗರ್ ಇಲ್ಲ, ಬಿ ಪಿ ಇಲ್ಲ, ಎಲ್ಲರಿಗೂ ಕಾಮನಾಗಿ ಶುಗರ್ ಬಿ ಪಿ ಇದ್ದೇ ಇರುತ್ತೆ. ಅಂದರೆ ಅದು ಹೈ ಆದರೆ ಡೇಂಜರ್. ಅಂದರೆ ನನಗೆ ಸ್ವಲ್ಪ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತ ಹೇಳಿದ್ರು. ನಿಜವಲ್ಲ, ಅದನ್ನು ಕೇಳಿಬಿಟ್ಟು ನನಗೆ ಅಲ್ಲೇ ಶಾಕ್ ಆಯಿತು. ಏನಕ್ಕೆ ಅಂದರೆ ಇವಾಗಲೇ ನಾನು ಹೆಚ್ಚು ಕಡಿಮೆ ಒಂದು 17-18 ವರ್ಷದಿಂದ ರೆಗ್ಯುಲರಾಗಿ ಎಷ್ಟು ಮೆಡಿಸಿನ್ ತಗೊಳ್ತಾ ಇದ್ದೀನಿ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನನ್ನ ಫಾಲೋವರ್ಸಿಗೆ ಗೊತ್ತೇ ಇರುತ್ತೆ ಇವರು ಎಷ್ಟು ಮೆಡಿಸಿನ್ ತಗೊಳ್ತಾರೆ, ಏನಾಗಿದೆ ಪ್ರಾಬ್ಲಮ್ಮು ಅಂತ. ಒಂದೊಂದಲ್ಲ ಅಂತ ನಾನು 3 ಆಪ್ರೇಷನ್ ಆಯಿತು. ಆಪ್ರೇಷನ್ ಆದಮೇಲೆ ಅಂಡಾಶಯ ಕೂಡ ತೆಗೆದುಬಿಟ್ರು. ಅಂಡಾಶಯ ತೆಗೆದ್ಮೇಲೆ ಯಾವುದೇ ಬಾಡಿಯಲ್ಲಿ ಹಾರ್ಮೋನ್ಸ್ ಚೇಂಜ್ ಆಗೋಲ್ಲ. ಹಾರ್ಮೋನ್ಸ್ ಚೇಂಜ್ ಆಗಲ್ದೇ ಇರೋ ಕಾರಣ ನಾವು ಡೈಲಿ ರೆಗ್ಯುಲರಾಗಿ ಮೆಡಿಸಿನ್ ತಗೊಳ್ಬೇಕಾಗತ್ತೆ. ಅದ್ರ ಜೊತೆ ಅದು ಇದು ಅಂತ ನನಗೆ 108 ಪ್ರಾಬ್ಲಮ್ಮು. ಅದಕ್ಕೆಲ್ಲ ಮೆಡಿಸಿನ್ ತಗೊಂಡು ಸಾಕು. ನಾನು ಅಂದ್ಕೊಳ್ತಿದ್ದಿಷ್ಟೇ, ಎಲ್ಲ ಶುಗರ್ ಬಂತು, ಬಿ ಪಿ ಬಂತು ಅಂತ. ನಾನು ಇಷ್ಟೆಲ್ಲ ಮೆಡಿಸಿನ್ ತೊಗೊಂಡಿದ್ದೀನಿ, ಅದಂತೂ ಯಾವುದೇ ಕಾರಣಕ್ಕೂ ಬೇಡ ದೇವರೇ ಅಂತ ದೇವ್ರ ಹತ್ರ ನಾನು ಯಾವಾಗಲೂ ಬೇಡ್ತಾ ಇದ್ದೆ. ಅದು ಹೇಳಿದ ತಕ್ಷಣ ನನಗೊಂದು ಸ್ವಲ್ಪ ಸಿಕ್ಕಾಬಟ್ಟೆ ಬೇಜಾರು ಅಂತ ಅನಿಸ್ತು. ಅಯ್ಯೋ ಏನು ಹಿಂಗೆ ಹೇಳ್ಬಿಟ್ರಲ್ಲ ಡಾಕ್ಟ್ರು ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ಹೇಳಿದ್ರು ಬಾರ್ಡ್ರ್ ಲೈನಲ್ಲಿದೆ. ಒಂದು ಬಾರ್ಡ್ರ್ ಲೈನ್ ಅಂತಂದರೆ ಒಂದು ಈ ಕಡೆ ದಾಟಬೇಕು, ಒಂದು ಈ ಕಡೆ ದಾಟಬೇಕು. ಈ ಕಡೆ ದಾಟಿತು ಅಂದರೆ ಆ ಮೆಡಿಷನ್ ತಗೊಳ್ಳೇಬೇಕಾಗುತ್ತೆ. ಒಂದು ಆ ಬಾರ್ಡ್ರ್ ಹಿಂದೆ ಹೋಯ್ತು ಅಂತಂದರೆ ನೀವು ಯಾವುದೇ ಮೆಡಿಷನ್ ತಗೊಳ್ಳೋಂಗಿಲ್ಲ, ಆರಾಮಾಗಿರ್ಬೋದು ಅಂತ ಹೇಳಿದ್ರು. ಮೆಡಿಷನ್ ತಗೊಳ್ಳದೇ ಇರೋದಕ್ಕೆ ಅಂದರೆ ಡಯೆಟ್ ಫಾಲೋ ಮಾಡಬೇಕು. ನಾವು ವಾಕ್ ಮಾಡೋದಾಗ್ಬೋದು, ಊಟ ತಿಂಡಿದಾಗ್ಬೋದು, ಸ್ವೀಟ್ ತಿನ್ನೋಂಗಿಲ್ಲ, ಮ್ಯಾಂಗೋ ತಿನ್ನೋಂಗಿಲ್ಲ, ಹಲಸು ತಿನ್ನೋಂಗಿಲ್ಲ, ಒಂದಿಷ್ಟು ಡಯಟ್ ಪ್ಲ್ಯಾನಿಂಗಲ್ಲಿ ಕೊಟ್ಟಿರ್ತಾರೆ, ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅನ್ನೋದನ್ನ ಅವ್ರು ಹೇಳಿರ್ತಾರೆ. ನಾನು ಅಂದರೆ ಆಲ್ಮೋಸ್ಟ್ ನಾನು ಅದೆಲ್ಲ ತಿನ್ನೋದೇ ಇಲ್ಲ. ಈ ಮಧ್ಯದಲ್ಲಂತೂ ಸ್ವಲ್ಪ ಸೀಸನ್, ಇವಾಗ ನೋಡಿ ಮಾವಿನ ಹಣ್ಣಿನ ಸೀಸನ್ ಆಗ್ಬೋದು, ಹಲಸು ಹಣ್ಣು ಆಗ್ಬೋದು, ಇದ್ರ ಜೊತೆ ಸ್ವಲ್ಪ ಸ್ವೀಟ್ ಕೂಡ ನಾನು ಈ ತಿಂಗಳಲ್ಲಿ ಹೋದ ತಿಂಗಳು ಸಿಕ್ಕಾಬಟ್ಟೆ ತಿಂದಿದ್ದೆ ನಾನು. ಏಕೆ ಯಾವುದೋ ಸ್ವೀಟ್ ಪ್ರಮೋಷನ್ನು ಮೈಸೂರು ಪಾಕ್ದೆಲ್ಲ ಮಾಡೋದಲ್ಲ, ತುಂಬ ಚೆನ್ನಾಗಿತ್ತು. ಅವ್ರು ಬೇರೆ 2 ಬಾಕ್ಸ್ ಸ್ವೀಟ್ ಕೊಟ್ಟಿದ್ರು. ಅದರಲ್ಲಿ 2 ಬಾಕ್ಸ್ ನಾನೇ ತಿಂದಿಲ್ಲ, ಕಡಿಮೆ ಒಂದು 4-5 ಆದರೂ ಸ್ವೀಟ್ ತಿಂದಿದ್ದೀನಿ. ಅದನ್ನ ಒಂದು ವಾರದಲ್ಲಿ ಒಂದು 4-5 ಸ್ವೀಟ್ ತಿಂದಿದ್ದೀನಿ. ಸ್ವಲ್ಪ ಹಲಸು ಹಣ್ಣು ತಿಂದಿದ್ದೀನಿ, ಮಾವಿನ ಹಣ್ಣು ತಿಂದಿದ್ದೀನಿ. ಇದೆಲ್ಲ ಸ್ವಲ್ಪ ದೇಹಕ್ಕೆ ನಾನು ಏರುಪೇರಾಗಿದೆ ಅಂತ ನನಗೆ ಅನ್ನಿಸ್ತು. ಅಲ್ಲಿ ಸ್ವಲ್ಪ ಸ್ವೀಟ್ ನಮ್ಸ, ಆಮೇಲೆ ಊಟ ತಿಂಡಿ ಕರೆಕ್ಟಾಗಿ ಇಲ್ಲದೆ ಇರೋ ಕಾರಣ ಇದೆಲ್ಲ ಸ್ವಲ್ಪ ಆ ಯೋಚನೆಗಳು. ಅವ್ರು ಹೇಳಿದ್ರು ನೀವು ಯೋಚನೆ ಬಿಟ್ಟರೆ ಇದು ಯಾವುದು ಮುಂದಕ್ಕೆ ಹೋಗೋದೇ ಇಲ್ಲ, ಯೋಚನೆಯಿಂದ ದೂರ ಇರಿ, ಇದು ಫುಡ್ ಕಂಟ್ರೋಲಲ್ಲಿರಿ ಅಂತಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಅವ್ರು ಏನೇನು ಹೇಳಿದರು, ಅನ್ನ ತಿನ್ನಬೇಡಿ ಅಂತ ಹೇಳಿದ್ದಾರೆ, ಅದೆಲ್ಲ ಸ್ವಲ್ಪ ಫಾಲೋ ಮಾಡ್ತಾಯಿದ್ದೀನಿ ನಾನು ಇವಾಗ. ನೋಡೋಣ, ಅಂದರೆ ಯಾವುದೇ ಮೆಡಿಸಿನ್ ತಗೊಳ್ತಾ ಇಲ್ಲ. ಅಂದರೆ ಸ್ವಲ್ಪ ನನಗೆ ಸುಸ್ತು ಅನ್ನೋದು ಬಿಟ್ಟರೆ ಹತ್ರ ನಾಲ್ಗೆ ಡ್ರೈ ಆಗೋದು, ಈ ಥರ ಏನು ತೊಂದರೆ ಇಲ್ಲ, ಆರಾಮ್ಸಿ ಇದ್ದೀನಿ. ನೋಡೋಣ, ಅದು ನಾನು ಇನ್ನೊಂದು 2-3 ದಿನದಲ್ಲಿ ಹೋಗ್ಬಿಟ್ಟು ಮತ್ತೆ ಬ್ಲಡ್ ಚೆಕಪ್ ಮಾಡಿಸ್ಬಿಟ್ಟು ಅದರಲ್ಲಿ ದೇವ್ರ ದಯೆಯಿಂದ ನಾನು ಬೇಡ್ಕೊಳ್ತಿರೋದಷ್ಟೇ, ಶುಗರ್ ಲೆವೆಲ್ ಇಲ್ಲಪ್ಪ, ನಾರ್ಮಲಾಗಿ ಎಲ್ಲರಿಗೂ ಹೇಗಿದೆ ಹಾಗೆ ಇದೆ ಅಂತ ಅಂದರೆ ಸಾಕು ಅಂತ ನಾನು ಕಾಯ್ತಾ ಇದ್ದೀನಿ. ನೋಡೋಣ ಡಾಕ್ಟ್ರ್ ಏನಂತಾರೆ ಅಂತ ಅಂದ್ಬಿಟ್ಟು. ಯಪ್ಪ, ಒಂದು ಸರಿ ಅದು ಮೆಡಿಷನ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತು ಅಂದರೆ ಜೀವನ ಪರ್ಯಂತ ತಗೋಬೇಕು. ಇವಾಗಲೇ ಇಷ್ಟೆಲ್ಲ ಮೆಡಿಷನ್ ತಗೊಂಡು ನಾನು ಜೀವನದಲ್ಲಿ ಸುಸ್ತಾಗ್ಬಿಟ್ಟಿದ್ದೀನಿ, ಕುಗ್ಗೋಗ್ಬಿಟ್ಟಿದ್ದೀನಿ. ಇದನ್ನು ಯಾರಿಗೆ ಹೇಳ್ಕೊಳ್ಳೋದೇ ಇರೋದು. ಒಂದಿಷ್ಟು ಜನಕ್ಕೆ ಏನು ಗೊತ್ತಾ, ಇವ್ಳಿಗೆ ಆಗಬೇಕಿತ್ತು ಆಡ್ಕೊಂಡೋಗೋರೇ ಇರ್ತಾರೆ. ಇಲ್ಲಿ ಯಾರು ಹೌದಲ್ಲ ಇಂಥ ಪ್ರಾಬ್ಲಮ್ ಆಗಿದೆಯಾ, ಇಲ್ಲ ಈ ಥರ ಚೆನ್ನಾಗಿರಿ, ಹೌದು ಈ ಥರ ಪ್ರಾಬ್ಲಮ್ ಆಯಿತಾ, ಆರೋಗ್ಯ ಹೇಗಿದೆ ಅಂತ ವಿಚಾರಿಸೋರು ಕೂಡ ಇರಲ್ಲ.
ಅದೇ ಅವ್ರಿಗೊಂದಿಷ್ಟು ಜನಕ್ಕೆ ಆಡ್ಕೊಂಡು ನಗ್ದು ಅವ್ರಿಗೆ ಸಂತೋಷ ಪಡೋರಿಗೆ ಈಗ ಆಲ್ರೆಡಿ ನಾನು ಹೆಲ್ತ್ ಸರಿ ಇಲ್ಲದೇ ಕಾರಣಕ್ಕೆ ಆಡ್ಕೊಂಡು ನಗ್ದು ಅವರು ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಇದೇನಾರು ಈ ಥರ ಪ್ರಾಬ್ಲಮ್ ಆಯಿತು ಅಂದರೆ ಅವ್ರಿಗೆ ಇನ್ನೂ ಸಂತೋಷ ಆಗ್ಬಿಡುತ್ತೆ ಸ್ವಲ್ಪ ಒಂದಿಷ್ಟು ಜನಗಳಿಗೆ. ಏನು ಮಾಡೋಕ್ಕಾಗುತ್ತಲ್ವ. ಅದು ಇಂಥ ಟೈಮಲ್ಲಿ ನನಗೆ ಇನ್ನೂ ಯೋಚನೆ ಏನು ಬಂತಪ್ಪ ಅಂತಂದರೆ ಇಲ್ಲಿವರೆಗೂ ಶೈಲು ನನ್ನನ್ನು ಅವಳೇ ನನ್ನನ್ನು ಮಗು ಥರ ಕೇರ್ ಮಾಡ್ತಾಯಿದ್ಲು. ಜಾಸ್ತಿ ನನಗೆ ಆಪ್ರೇಷನ್ ಆಗಿರೋದ್ರ ಬಗ್ಗೆ ಅಂತ ಕೆಲಸ ಮಾಡೋಕ್ಕಾಗದೆ ನನ್ನ ಕಾರಣ ಪ್ರತಿಯೊಂದು ಕೂಡ ಅವಳು ನನಗೆ ಮಾಡ್ಕೊಡ್ತಾಯಿದ್ಲು. ಆದರೆ ಇವಾಗ ಅವಳು ಬಾಣಂತನ ನನಗೆ ಇಲ್ಲಿ ಒಂದು ಟಾಸ್ಕ್ ಆಗಿರೋದು. ಇವಾಗ ಅವಳು ಒಂದು ಬಾಣಂತನ ಅದೊಂದು ಅಚ್ಚುಕಟ್ಟಾಗಿ ನಾನು ಬಾಣಂತನ ಮಾಡಿಕೊಟ್ರೆ ಸಾಕು. ಯಾಕೆದು ಹೆಂಗೆ ಅವಳು ಸಿಸರಿನ್ ಆಗೋದು ಅದ್ರ ಜೊತೆ ಮಕ್ಕಳ ಆಪ್ರೇಷನ್ನು ಎರಡೂ ಕೂಡ ಆಗುತ್ತೆ. ಅದರಲ್ಲಿ ಮಕ್ಕಳಾಗದೇ ಇರೋ ಆಪ್ರೇಷನ್ನು ಮತ್ತು ಮಗು ತೆಗಿಬೇಕಾದ್ರೆ ಸಿಸರಿನ್ ಮಾಡೇ ಮಾಡ್ತಾರಲ್ವ, ಅದೆಲ್ಲ ಆ ಮಗು ಎತ್ಕೊಂಡು ನಾನು ಬುಜ್ಜಿ ಬೇಬಿನ ಸ್ಕೂಲು ಕಳಿಸ್ಕೊಂಡು ಏನು ಮನೆ ಕೆಲಸಕ್ಕೆ ಏನು ಬರ್ತಾರೆ, ಪಾತ್ರೆ ತೊಳೆಯೋಕ್ಕೆ ಏನು ಮನೆ ಒರೆಸೋಕ್ಕೆ ಅದಕ್ಕೆಲ್ಲ ಬರ್ತಾರೆ. ಅದನ್ನು ಮೀರಿ ಬೇರೆ ಕೆಲಸಗಳಿರುತ್ತೆ. ಬುಜ್ಜಿ ಬೇಬಿನ ನೋಡ್ಕೊಳ್ಳೋದಾಗ್ಬೋದು, ಎಲ್ರಿಗೂ ಅಡುಗೆ ಮಾಡೋದು, ಬುಜ್ಜಿ ಬೇಬಿನ ಸ್ಕೂಲು ಕಳಿಸೋದು. ಮತ್ತು ಶೈಲಿಗೆ ಬಾಣಂತನ ಅಂದರೆ ಬೇರೆ ಎಲ್ಲ ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲಪ್ಪ. ನನ್ನ ಪ್ರಕಾರ ಬಾಣಂತನ ಅಂದರೆ ಒಂದಿಷ್ಟು ಅಚ್ಚುಕಟ್ಟಾಗಿಯೇ ಬಾಣಂತನ ಮಾಡಬೇಕು ಅನ್ನೋ ನಮ್ಮ ಆಸೆ, ಅದ್ರ ಜೊತೆ ಸಂಪ್ರದಾಯ. ಯಾಕೆಂದರೆ ಈ ಟೈಮಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಮುಂದೆ ಅವ್ರಿಗೆ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗೋಗುತ್ತೆ. ಬಾಣಂತನ ಅನ್ನೋದು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು. ಇವಾಗ ಬರೋದು ನೋಡಿದ್ರೆ ಮಳೆಗಾಲ, ಹಾಗಾಗಿ ಮಗು ನೋಡ್ಕೊಳ್ಳೋದಾಗ್ಬೋದು, ಶೈಲಿ ನೋಡ್ಕೊಳ್ಳೋ ಇದೆಲ್ಲ ಒಂದು ಇರುತ್ತೆ. ಅಂದರೆ ಸುನಿಲ್ ಇಲ್ಲಿದ್ದೀರಾ, ಅವರು ಕೂಡ ಸ್ವಲ್ಪ ನೋಡ್ಕೊಳ್ತಾರೆ ಅಂತ ಅನಿಸ್ತದೆ. ಅವರೆಲ್ಲಿ ಬಾಣಂತನಗಳಲ್ಲೆಲ್ಲ ಇಲ್ಲಿದ್ದು ನೋಡೋಕ್ಕಾಗತ್ತಾ? ಆದಷ್ಟು ನಾನೇ ನೋಡ್ಕೋಬೇಕಾಗತ್ತೆ. ನೋಡೋಣ, ಅಷ್ಟರಲ್ಲಿ ನನ್ನ ಆರೋಗ್ಯ ಒಂದು ಸರಿಪಡಿಸ್ಕೊಂಡು ನಾನು ಚೆನ್ನಾಗಾಗ್ಬಿಟ್ರೆ ಅದಷ್ಟು ಸಾಕು. ಇಲ್ಲಿ ನೋಡಿ ಇಷ್ಟಕ್ಕೆ ಇವನು ಬಂದು ಫೀಲ್ ಮಾಡ್ಕೊಂಡು ಏನಾಯ್ತು ಕಂದ? ಹ್ಞೂ ಆಯಿತು, ರೆಡಿ ಆಗು. ಮುಖ ತೊಳ್ಕೊಂಡು ಎಲ್ಲಿ ಮುಖನೇ ತೊಳೆದಿಲ್ಲ ನೀನು? ಇಲ್ಲ, ಇಲ್ಲೆಲ್ಲ ಸೋಪ್ ಹಾಕಿ ಮುಖ ತೊಳೆದು ಪೌಡರ್ ಹಾಕ್ಕೊಂಡು ನೀಟಾಗಿ ಬರಬೇಕು. ಓಹ್, ತೊಳೆದಿಲ್ಲ ನನಗೆ ಚೆನ್ನಾಗಿ ಕಾಣಿಸಲ್ಲ. ನೀನು ನೋಡಿ ಹೇಗೆ ಆಟ ಮಾಡ್ತಾನೆ ಇವನು. ಹಿಂಗೇನೆ ಸ್ಕೂಲ್ಗೆ ಹೋಗಿ ಜಾಸ್ತಿ ಐತೆ ಈಗ ನೀನು ಮಾತು. ಸರಿ, ಮಮ್ಮನ್ಗಳು ರೆಡಿ ಮಾಡ್ಕೊಡ್ತಾವು ನೋಡಿ. ಹೇಳೋದು ಮತ್ತು ಸ್ವಲ್ಪ ಕೇಳಲ್ಲ ಇವಾಗಲೇ. ಹಾಗಾಗಿ ಆರೋಗ್ಯ ಒಂದು ಸರಿಪಡಿಸ್ಕೊಂಡು ಸ್ವಲ್ಪ ಶೈಲಿನ ನೋಡ್ಕೊಳ್ಳೋ ಒಂದು ಶಕ್ತಿ ನನಗೆ ಸಿಕ್ಬಿಟ್ರೆ ಸಾಕು ಅಂತ ಅಂದ್ಕೊಳ್ತೀನಿ. ಮತ್ತು ನಿಮ್ಮ ಪ್ರೀತಿಯ ಆಶೀರ್ವಾದ, ಅದರಿಂದ ನಾನು ನಿಜ ಯೂಟ್ಯೂಬ್ ಅಂತ ಬಂದಮೇಲೆ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಸರಿ ಹೋಯಿತು. ಮತ್ತು ಮಧ್ಯೆ ಅದು ಇದು ಪ್ರಾಬ್ಲಮ್ ಅಂತ ಬಿಟ್ಟೆ. ಇಲ್ಲ, ಇನ್ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ರೇ ನನಗೂ ಕೂಡ ಖುಷಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇಷ್ಟು ಒಂದು ಹೇಳ್ಕೋಬೇಕು ಅಂತ ಅನ್ನಿಸ್ತು ನನಗೆ. ಈ ಥರ ಏನು ತುಂಬ ಜನ ಕೇಳ್ತಾಯಿರಿ, ಏನು ಪ್ರಾಬ್ಲಮ್ಮು, ಏನಕ್ಕೆ ವೀಡಿಯೋ ಮಾಡಲ್ಲ, ಏನಾಯಿತು, ತುಂಬ ಜನ ಕೇಳ್ತಾನೆ ಇರ್ತೀರ. ನಾನು ಒಂದು ಈ ಬೇಜಾರಲ್ಲೇ ಮುಳುಗೋಗ್ಬಿಟ್ಟಿದೆ. ಸುನಿಲ್ ಬಂದು ಒಂದಿಷ್ಟು ಬೈದ ಮೇಲೆ ಸ್ವಲ್ಪ ನನಗೂ ಹೊರವಾಯಿತು. ಹೌದಲ್ವಾ, ಯಾಕೆ ನಾನು ಇಷ್ಟೊಂದು ಬೇಜಾರಲ್ಲಿರಬೇಕು. ಮತ್ತು ಈ ಟೈಮಲ್ಲಿ ಶೈಲೂ ನೋಡ್ಕೋಬೇಕಾಗತ್ತೆ. ಅದ್ರಲ್ಲಿ ನಾನೇ ಈ ರೀತಿ ಮಲಗಿಬಿಡ್ತು ಅಂದರೆ ಅವ್ರಿಗಳಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ, ಇನ್ಮೇಲೆ ನೋಡಿ ನನ್ನ ಮುಖ ಎಲ್ಲ ಹೇಗಾಗಿದೆ ಅಂತೇಳಿ. ಅದರಿಂದನೇ ನೋಡಿ ಪಿಗ್ಮೆಂಟೇಷನ್ ಆಗಿದೆ, ಫುಲ್ಲು ಸಣ್ಣ ಸಣ್ಣ ಗುಳ್ಳೆಗಳ ಥರ ಬರೋದು, ಬ್ಲ್ಯಾಕ್ ಆಗೋದು, ಇದೆಲ್ಲ ಸ್ವಲ್ಪ ಹೆಲ್ತಲ್ಲಿ ಏರುಪೇರಾದಾಗ ಹಿಂಗೆ ಆಗ್ತಾಯಿರುತ್ತೆ. ಏನೂ ಮಾಡೋಂಗಿಲ್ಲ. ಓಕೆ, ಬಾಯ್.